ಇವತ್ತು ನಮ್ಮ ಮನೆಯಲ್ಲಿ ಇಫ್ತಾರ್ ಪಾರ್ಟಿ. ಸೊ ಎಲ್ಲ ಸ್ಟಾಫ್ ಬಂದಿದ್ದಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಸ್ಪೆಷಲ್ ಟುಡೇ? ಪುಲಾವ್ ಇಫ್ತಾರ್ ಕೇಳಿಯನಾ? ನೋಡ್ಬೋದು ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡಿದ್ವಿ, ಸನ್ಶೈನ್ ಬ್ಲೈಂಡ್ಸ್ ಟ್ರೇಡಿಂಗ್ LLC. ಓಕೆ, ಮಾಡಲಿಕ್ಕೆ ತಗೊಂಡೋದ್ರೆ ಈ ರೀತಿ ನೀರು ಕುಡಿಲಿಕ್ಕೆ ಬೇಕಲ್ಲ, ಸೊ ನೀರನ್ನು ಈ ರೀತಿ ಪ್ರೆಸ್ ಮಾಡಿದರೆ ನೀರು ಬರ್ತದೆ. ಓಕೆ, ಅದನ್ನು ಬಿಟ್ಟು ಕುಡಿತದೆ. ಇನ್ನೊಂದು ವಿಶೇಷ ಏನಂದರೆ ಮೋಡ ಕವಿದ ವಾತಾವರಣ, ಸೊ ಮಳೆ ಬರ್ತಾ ಉಂಟು. ಸೊ ನೋಡ್ಬೋದು ನೀವು. ಸೊ ಇಲ್ಲಿ ಸನ್ನಿ ಕಬಾಬ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಕಬಾಬ್ ತೋರಿಸಿ, ಅಲ್ಲಿ ಕಬಾಬ್ ತೋರಿಸಿ. ಚಿಕನ್ ಮಲೈ ಕಬಾಬ್ ನೋಡಿ ಒಂದು. ಸೊ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೆಯಲ್ಲಿ ಇಫ್ತಾರ್, ಇವತ್ತು ನನ್ನ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಸೊ ಇದು ಕಸ್ಟರ್ಡ್ ಮಾಡಿದ್ದೇವೆ, ಮತ್ತು ಇದು ಲೈಮ್ ಜ್ಯೂಸ್, ಇದು ಕಬಾಬ್, ಮತ್ತು ಇಲ್ಲಿ ನಮ್ಮ ಪೋಡಿ, ಮೆಣಸಿನ್ಕಾಯಿ ಪೋಡಿ, ಹಾಗೂ ಇಲ್ಲಿ ಮಟನ್ ಪುಲಾವ್, ಯಕನಿ ಪುಲಾವ್. ಫುಲ್ ಲೋಡ್ ಉಂಟು ಗಾಡಿ, ಇಂಟರ್ನ್ಯಾಷನಲ್ ಸಿಟಿಗೆ ಹೋಗ್ಬೇಕು ಇವಾಗ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ನಿ ಕುಕ್ಕೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತು ಲಂಚ್ ಅವಲರ್. ಸೊ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ಕುಕ್ಕಿದ್ದು ಕೂಡ ಆಯಿತು ಬ್ರೇಕ್ಫಾಸ್ಟ್. ನೋಡಿ, ನೋಡ್ತಾ ಇದ್ದಾನೆ. ಕುಕ್ಕಿ ಜಂಪ್, ವೆರಿ ಗುಡ್ ಬಾಯ್. ಕುಕ್ಕಿ ಸಿಟ್, ಯೆಸ್. ಸೊ ಇವಾಗ ಸ್ವಲ್ಪ ಅವನಿಗೆ ಅರ್ಥ ಆಗ್ತದೆ, ಅಡ್ಜಸ್ಟ್ ಆಗಿದ್ದಾನೆ ನಮ್ಮ ಜೊತೆ. ಸೊ ಸನ್ನಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಇಫ್ತಾರ್ ಪ್ರೋಗ್ರಾಮ್ ಇದೆ. ಸೊ ನಮ್ಮ ಸ್ಟಾಫ್ಸ್ ಎಲ್ಲ ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ಅವರು ರೆಡಿ ಮಾಡ್ತಾರೆ. ಸೊ ಅದು ಈವ್ನಿಂಗಿಗೆ ನಾವು ರೆಡಿ ಮಾಡ್ತೇವೆ ಅಂತ ಹೇಳಿ. ಇವಾಗ ಆಫ್ಟರ್ನೂನ್ ಏನಾದರೂ ಊಟ ಮಾಡಲಿಕ್ಕೆ ಏನಾದರೂ ಪ್ರಿಪೇರ್ ಮಾಡಬೇಕಲ್ಲ. ಸೊ ಇವಾಗ ನಾನು ಪನ್ನೀರ್ ಇದೆ, ಸೊ ಪನ್ನೀರ್ ಗ್ರೇವಿ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಬೋದು ಸನ್ನಿ ವರ್ಕ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಒಂದು ಹೊಸ ಕಂಪನಿ ರಿಜಿಸ್ಟರ್ ಮಾಡ್ತಿದ್ದೇನೆ. ನೋಡ್ತಾ ಇದ್ದೇನೆ ಏನೆಲ್ಲ ಮಾಡ್ಬೋದು ಅಂತ. ಸೊ ಇವತ್ತು ನಮ್ಮ ಮನೆಯಲ್ಲಿ ಇಫ್ತಾರಲ್ಲ, ಮನೇಲಿ ಇರ್ತಾರೆ ಇವತ್ತು. ಎಸ್. ಸೊ ಟೀಮ್ ಬರ್ತಿದ್ದಾರೆ, ಬೇರೆ ಎಲ್ಲ ಸೈಟ್ ಅಲ್ಲಿ ಇದ್ದಾರೆ. ಸೊ ಸದ್ಯಕ್ಕೆ ಒಬ್ಬನೇ ಬರೋದು, ಬಟ್ ನೋಡುವ. ಹೌದು. ಸೊ ಓಕೆ, ನಾನಿವಾಗ ಸ್ವಲ್ಪ ಪನ್ನೀರ್ ಮಾಡ್ತೇನೆ. ಏನಾದರೂ ಆಫ್ಟರ್ನೂನು ಏನಾದರೂ ತಿನ್ನಬೇಕಲ್ಲ. ಸೊ ಇವಾಗ ರೆಡಿ ಮಾಡ್ತಾ ಇದ್ದೇನೆ, ಬನ್ನಿ ಹೋಗುವ. ಇವಾಗ ಫಸ್ಟಿಗೆ ನಾನು ಪನ್ನೀರ್ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಬೇಕು. ಸ್ವಲ್ಪ ಮಾಡಿತ್ತು, ಮತ್ತು ಈವ್ನಿಂಗ್ ಕೂಡ ಮಾಡಬೇಕಲ್ಲ, ಮಾಡಲಿಕ್ಕಿದೆಯಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚಪಾತಿ ಜೊತೆ ಮಾಡುವ ಅಂತ ಹೇಳಿ. ಕೂಕಿ ನಾನು ಅಡಿಗೆ ಕೊನೆ ಬರಲಿಕ್ಕೆ ಗೊತ್ತಿಲ್ಲ, ಕೂಕಿ ರೆಡ್ಡಿ ಅಡಿಗೆ ಕೊನೆಯಲ್ಲಿ ಎಂತಾದ್ರು ಕೊಡ್ತಾರ ಅಂತೇಳಿ ಅದ್ರದ್ದು ಬ್ರೇಕ್ಫಾಸ್ಟ್ ಆಗಿದೆ. ಟೀ ಕಟ್ ಮಾಡಿದ್ದೇನೆ ಪನ್ನೀರನ್ನು. ಸೊ ಇವಾಗ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡುವ, ಗ್ರೇವಿ ಮಾಡಬೇಕಲ್ಲ. ಸೊ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ಮತ್ತೆ ನೀನು ಸಮಾಚಾರ, ನೀವೆಲ್ಲ ಹೇಗಿದ್ದೀರಾ? ನನ್ನ ಕೂಕಿ, ನಾನು ಕಿಚನ್ಗೆ ಬರಲಿಕ್ಕೆ ಗೊತ್ತಿಲ್ಲ. ಕಿಚನ್ಗೆ ಬಂದ ಕೂಡಲೇ ಅದು ಕೂಡ ಕಿಚನ್ಗೆ ಬರ್ತದೆ ಅಂತ ಅಲ್ಲಿ ಸಿಕ್ಕಾಗ ತಿನ್ನಲಿಕ್ಕೆ ಅಂತ ಹೇಳಿ. ಅದರದ್ದು ಬ್ರೇಕ್ಫಾಸ್ಟ್ ಆಗಿದೆ, ಗಾರ್ ಮಾತ್ರ ಬ್ರೇಕ್ಫಾಸ್ಟ್ ತಿಂತಾರೆ. ಅದಕ್ಕೆ ನಾವು ಡೈಲಿ ಕ್ಯಾರೆಟ್, ಬ್ರೊಕೋಲಿ, ಮತ್ತು ಪಂಪ್ಕಿನ್, ಮತ್ತು ಬೀನ್ಸ್, ಸ್ವಲ್ಪ ಚಿಕನ್ ಅದನ್ನೆಲ್ಲ ಬೇಯಿಸಿ ಎಲ್ಲ ಕೊಡೋದು. ಖುಷಿಯಲ್ಲಿ ತಿಂತಾರೆ. ಮತ್ತು ನಾವು ಇದು ಕೊಟ್ಟಿದ್ವಿ ಡಾಗ್ ಫುಡ್. ಅವತ್ತು ಆಮೇಲೆ ಅದಕ್ಕೆ ಹುಷಾರಿಲ್ಲ ಆಯಿತು ಡಾಗ್ ಫುಡ್ಡಿಂದ. ಸೊ ಹಾಗೆ ನಾನು ಇವಾಗ ಮನೆಯಲ್ಲೇ ಮಾಡಿಕೊಡೋದಕ್ಕೆ ಸ್ವಲ್ಪ ರೈಸ್ ಎಲ್ಲ ಹಾಕಿ ಕೊಡ್ತಿದ್ದೆ, ಹುಷಾರುಂಟು. ಓಕೆ, ಮತ್ತು ಏನು ಸಮಾಚಾರ ಇಲ್ಲ, ಇಲ್ಲೆಲ್ಲ ಮಾತಾಡ್ತಾ ಉಂಟು. ಬಿಡಬೇಕಂತೇನಿಲ್ಲ, ಹಾಗೆ ಟಿವಿಯಲ್ಲಿ ತೋರಿಸಿದಾಗೆ ಏನು ದೊಡ್ಡ ಥರ ನಡೆಯುತ್ತಾ ಇಲ್ಲ. ಅಮ್ಮ ಎಲ್ಲ ಕಾಲ್ ಮಾಡ್ತಾರೆ, ಟಿವಿ ನೋಡಿ ಏನಾಗ್ತಾ ಉಂಟು, ಭಯ ಆಗ್ತದೆ, ಹೇಗಿದೆ, ಹಾಗೆ ಭಯ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಟಿವಿಯಲ್ಲಿ ತೋರಿಸಿದಾಗೆ ಏನೂ ಇಲ್ಲ, ಎಲ್ಲ ಸೇಫ್ಟಿ ಆಗಿದೆ, ಎಲ್ಲರೂ ಸೇಫ್ ಆಗಿದ್ದಾರೆ. ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರ್ತದೆ. ಏನಿಲ್ಲ, ಆ ಥರ ಟಿವಿಯಲ್ಲಿ ತೋರಿಸಿದಾಗೆ ಏನಾಗೋದಿಲ್ಲ. ಸೊ ಟೆನ್ಷನ್ ಮಾಡ್ಕೊಳ್ಬೋದು. ಸೊ ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ, ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು, ಚೆಂದ ಆಗ್ತಾ ಇದೆ. ಸೊ ಮನೇಲಿ ಇಫ್ತಾರ್ ನಡೀತದೆ ಇವತ್ತು, ಇಫ್ತಾರ್ ಪ್ರೋಗ್ರಾಮ್. ಒಬ್ಬರು ಬರ್ತಾರೆ ಆ್ಯಂಡ್ ಉಳಿದವರಿಗೆಲ್ಲ ಪಾರ್ಸಲ್ ಇದೆ ಇವತ್ತು ಕೊಡಲಿಕ್ಕೆ. ಸೊ ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ.
ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಗ್ರೇವಿ ಮಾಡೋದು ನಾನು, ಗ್ರೈಂಡ್ ಮಾಡೋದು ಚೆನ್ನಾಗಿ. ಸ್ವಲ್ಪ ಇಲ್ಲಿ ರೇಟ್ ಎಲ್ಲ ಜಾಸ್ತಿ ಆಗಿದೆ ಟೊಮೆಟೊಗೆ, ಈರುಳ್ಳಿಗೆಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿದೆ ವಾರಿಂದ. ಮೊದಲು ನಮಗೆ ಕೊಕೊನಟ್ ಇದೆಯಲ್ಲ, ತೆಂಗಿನಕಾಯಿ ತುರಿ, ಅದು ನಮಗೆ ಮೊದಲು 350 ದಿರಮ್ಸ್ ಸಿಕ್ತಿತ್ತು, 3.50. ಬಟ್ ಇವಾಗ ವಾರಿಂದ ಇವಾಗ 550 ಆಗಿದೆ. ಯಾಕಂದರೆ ಏನು ಬರ್ದಿಲ್ಲಲ್ಲ ಶಿಪ್ಪಲ್ಲೆಲ್ಲ, ಎಲ್ಲ ಸ್ಟಾಪ್ ಆಗಿತ್ತಲ್ಲ ಹಾಗೆ. ಮತ್ತು ಟೆಂಡರ್ ಕೊಕೊನಟ್ಟಿಗೆ 6 ಆಗಿಲ್ಲ ಇತ್ತು, ಇವಾಗ 9 ಆಗಿದೆ. ತುಂಬ ಜಾಸ್ತಿ ಆಗಿದೆ ರೇಟ್ ಎಲ್ಲ. ಕೊತ್ತಂಬರಿ ಸೊಪ್ಪಿಗೆಲ್ಲ 1 ದಿರಮ್ 2 ದಿರಮ್ಗೆ ಸಿಗ್ತಾ ಇತ್ತು, ಇವಾಗ 3 ದಿರಮ್ 4 ದಿರಮ್ ಆಗಿದೆ. ಸಿಕ್ಕಾಪಟ್ಟೆ ರೇಟ್ ಆಗಿದೆ ಇವಾಗ. ನಿಮ್ಮೂರಲ್ಲಿ ರೇಟ್ ಜಾಸ್ತಿ ಆಗಿದಾ ನನಗೆ ಹೇಳಿ ಆಯಿತಾ, ಕಮೆಂಟ್ ಮಾಡಿ. ಸ್ವಲ್ಪ ನಾನು ಹಾಕ್ತಾ ಇದ್ದೇನೆ. ಎಂತ ಹೇಳ್ತಾರೆ ಇದಕ್ಕೆ, ಗಾರ್ಲಿಕ್, ಶುಂಠಿ ಅಲ್ಲ ಬೆಳ್ಳುಳ್ಳಿ. ಕುಕ್ಕಿ ನೋಡಿ ನನಗೆ ತೋರಿಸ್ತಾನೆ, ಇಲ್ಲಿ ಒಳಗಿದೆ. ನನ್ನಲ್ಲಿ ಬಿಟ್ಟು ಒಂದು ಸ್ವಲ್ಪ ಇರುವುದಿಲ್ಲ ಅದು. ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕುವ. ನನಗೆ ಹೋಟೆಲ್ ಸ್ಟೈಲೆಲ್ಲ ಮಾಡಲಿಕ್ಕೆ ಬರೋದಿಲ್ಲ, ನನಗೆ ಹೇಗೆ ಗೊತ್ತಾಗಿ ಮಾಡು. ಸಣ್ಣ ಎಲ್ಲ ಸಣ್ಣ ತಿಂತಾರೆ, ಅದೆಂತ ಮಾಡಿಕೊಟ್ಟು ತಿಂತಾರೆ, ಅದೇ ಖುಷಿ ಆಗುತ್ತೆ ನನಗೆ. ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಿಲ್ಲ, ಏನು ಮಾಡಿಕೊಟ್ರು ಚೆಂದಾಗಿದೆ ಅಂತ ಹೇಳ್ತು. ಸೊ ಥ್ಯಾಂಕ್ಸ್ ಆಗಿದೆ. ಮದುವೆ ಮುಂಚೆ ನಾವೆಲ್ಲ ಅಡುಗೆ ಮಾಡ್ತಾ ಇರಲಿಲ್ಲ, ಮದುವೆ ಆದ್ಮೇಲೆ ಅಡುಗೆ ಮಾಡಬೇಕಾಯ್ತು. ಸೊ ಏನು ಮಾಡೋದು, ಸ್ವಲ್ಪ ಯೂಟ್ಯೂಬೆಲ್ಲ ನೋಡೋದು ಮತ್ತೆ ಮಾಡೋದು. ಓಕೆ ನೋಡಿ ನೋಡಿ, ಏನಾದರೂ ಟೆನ್ಷನ್ ಉಂಟು ಇದಕ್ಕೆ ನೋಡಿ. ಇದನ್ನೆಲ್ಲ ನಾನು ಹೀಗೆ ಹಸಿ ಫ್ರೈ ಮಾಡೋದಿಲ್ಲ, ಈ ರೀತಿ ಹಾಕಿ ಗ್ರೈಂಡ್ ಮಾಡ್ತೇನೆ. ಸೊ ಟೊಮೆಟೊ ಮತ್ತೆ ಮಾಡ್ತೇನೆ. ಫಸ್ಟಿಗೆ ಈರುಳ್ಳಿ, ಮೆಣಸು, ಕಾಯಿ ಮೆಣಸು ಎಲ್ಲ ಹಾಕಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ. ಸೊ ಇವಾಗ ಇದು ಗ್ರೈಂಡ್ ಆಗಿದೆ. ಇವಾಗ ನಾವೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಮಸಾಲೆ ಹಾಕಿ ಅದನ್ನು ಅದರಲ್ಲಿ ಫ್ರೈ ಮಾಡುವ. ಓಕೆ, ಒಂದು ಪಾತ್ರೆಗೆ ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ, ಆಯಿಲ್. ದೆನ್ ಇದರಲ್ಲಿ ಸ್ವಲ್ಪ ಮಸಾಲೆನ ಅದಕ್ಕೆ ಆಯಿಲ್ಗೆ ಹಾಕಬೇಕು. ಸ್ವಲ್ಪ ನಾನು ಲವಂಗ, ಆಮೇಲೆ ಸ್ವಲ್ಪ ಬಡ ಸೊಪ್ಪೆಲ್ಲ ಉಂಟಲ್ಲ ಅದನ್ನು ಹಾಕ್ತೇನೆ. ಆ್ಯಂಡ್ ಸ್ವಲ್ಪ ಫ್ಲವರ್ಸ್ ಇದೆ ಅದನ್ನು ಹಾಕ್ತೇನೆ. ಆಮೇಲೆ ಏಲಕ್ಕಿ ಅದನ್ನು ಹಾಕ್ತೇನೆ. ಆಮೇಲೆ ಚಕ್ಕೆ ಇದೆ, ಚಕ್ಕೆ ಕೂಡ ಹಾಕೋದು. ಏನು ಮಿಸ್ಟರ್ ಸನಿ, ಇದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಓಕೆ, ಹಾಗೆ ಸ್ವಲ್ಪ ಎಲೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಬ್ಬರು ಕೂಡ ನಾಟಕ ಆಗ್ತಾ ಉಂಟು ನೋಡಿ. ಹಾಯ್ ಮಿಸ್ಟರ್ ಸನಿ, ಎಲ್ಲ ಅದ್ರ ಜೊತೆ ಅದೊಂದಿದ್ರೆ ಹಾಕಿದ್ರಿ. ಸೊ ಸ್ವಲ್ಪ ಫ್ರೈ ಮಾಡುವ. ನಾನು ಗ್ಯಾಸ್ ಸ್ವಲ್ಪ ಆಮೇಲೆ ಇಟ್ಟಿದ್ದೇನೆ, ನನಗೆ ಭಯ ಆಗ್ತದೆ. ಇದು ಸ್ವಲ್ಪ ಫ್ರೈ ಆಗಲಿ. ಹೌದು, ಸೊ ಇವಾಗ ಫ್ರೈ ಆಗ್ತಾ ಉಂಟು, ಫ್ರೈ ಆಗ್ತಾ ಉಂಟು. ಸೊ ಅದಕ್ಕೆ ಇವಾಗ ಈ ಮಸಾಲೆನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಇದನ್ನು ಉಳಿದಿರ್ತದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕುವ. ಓಕೆ, ಸೊ ಅದು ಸ್ವಲ್ಪ ಕುದಿಬೇಕು, ಅದರ ಹಸಿ ವಾಸನೆ ಇದೆಯಲ್ಲ ಅದು ಹೋಗಬೇಕು. ನಾನು ಇವಾಗ ಟೊಮೆಟೊ ಇದೆಯಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ರುಬ್ಬಿಕೊಂಡು ಬರ್ತೇನೆ. ಓಕೆ, ಸ್ವಲ್ಪ ಟೊಮೆಟೊ ಸಪ್ರೇಟ್ ಆಗಿ ರುಬ್ಬುವ. ಇವಾಗ ಹಸಿ ವಾಸನೆ ಹೋಗಿದೆ. ಓಕೆ, ಆ್ಯಂಡ್ ಇವಾಗ ನಮ್ಮದು ಫ್ರೋಸನ್ ಬಟನ್ ಇತ್ತು ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಅದು ಬೇಳಿ. ಯಾರಾದರೂ ಬನ್ನೀರಿಗೆ ಕಾರ್ನ್ ಹಾಕ್ತಾರಾ? ನಿಮ್ಮದು ಸ್ಪೆಷಲ್ ಆಯಿತು ಯಾವಾಗಲೂ. ಇವರು ಯಾವಾಗಲೂ ಒಂದೊಂದು ಸ್ಪೆಷಲ್ ಮಾಡ್ತಲೇ ಇರೋದು. ಇಲ್ಲ ಮಗು ಇಟ್ಕೊಂಡಾಗ ಇಟ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು. ಓಕೆ, ಸ್ಮೆಲ್ ಒಳ್ಳೆದು ಬರ್ತಂಟಲ್ಲ, ಫಸ್ಟ್ ಟೈಮ್ ಮಾಡಿದ್ದು ನಾನು ಏನು ಮಾಡಿದ್ದೀವಿ ತಿಂತಾರೆ, ಅದೇ ಖುಷಿ ಆಗುತ್ತೆ ನನಗೆ. ಅಲ್ಲ ಮಿಸ್ಟರ್ ಸನಿ, ಸ್ವಲ್ಪ ಕುದಿತಾ ಉಂಟಲ್ವಾ. ಸೊ ಅವಾಗ ನಾವು ಮಸಾಲೆ ಹಾಕುವ. ಚಿಲ್ಲಿ ಪೌಡರ್, ಮತ್ತು ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿನ, ಉಪ್ಪು. ನಾನು ಇದನ್ನು ಹಾಕ್ತಿದ್ದೇನೆ, ಮತ್ತು ನನಗೆ ಗೊತ್ತಿಲ್ಲ ಬೇರೆ ಏನು ಹಾಕಬೇಕು ಅಂತ ಹೇಳಿ. ಓಕೆ, ಸೊ ನಾನು ಸ್ವಲ್ಪ ಇದು ಧನಿಯಾ ಪೌಡರ್, ಓಕೆ ಇಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೇನೆ. ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್, ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಪೌಡರ್, ಸ್ವಲ್ಪ ಸಾಕಾಯ್ತಾ. ಆ್ಯಂಡ್ ಸ್ವಲ್ಪ ಅರಿಶಿನ. ಓಕೆ, ಇನ್ನು ಸ್ವಲ್ಪ ಹಾಕುವ. ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಸೊ ಇಷ್ಟು ಮಸಾಲ ಹಾಕಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಉಂಟು ನಿಜವಾಗ್ಲೂ, ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಉಂಟು. ಎಷ್ಟು ಸ್ವಲ್ಪ ಇದು ಇದಾಗಲಿ ಅಂತ ಹೇಳ್ತಾರೆ, ಅದು ಮಸಾಲೆ ಎಲ್ಲ ಸ್ವಲ್ಪ ಬೇಳಿ. ಓಕೆ, ಸೊ ಈ ರೀತಿ ಸ್ವಲ್ಪ ನೋಡಿ ಸೈಡಲ್ಲಿ ಎಣ್ಣೆಲ್ಲ ಬಿಟ್ಟಿದಲ್ವಾ, ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆದ ನಂತರ ಇವಾಗ ನಾನು ರುಬ್ಬಿರುವಂಥ ಟೊಮೆಟೊ ಪೇಸ್ಟ್ ಎಲ್ಲ ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕಿ, ನಿಮಗೆ ಗ್ರೇವಿ ಹೇಗೆ ಬೇಕು ಆ ರೀತಿಯಲ್ಲಿ. ಸೊ ನಾವು ಇಬ್ಬರಲ್ಲ, ಸೊ ಸ್ವಲ್ಪ ಸಾಕು ಗ್ರೇವಿ ನಮಗೆ. ಭಾರಿ ರೀತಿಯಾಗಿದೆ ಅದಕ್ಕೆ.
ನನ್ನ ಬರ್ಗೋ ನನ್ನ ಬರ್ಗಾಯ್ತು ನನ್ನ ಬರ್ಗೋ ನನ್ನ ಫಸ್ಟ್ ಬರ್ಗೋಯ್ತು ಇದಕ್ಕೆ ನಾನು ನಿನ್ನೆಲ್ಲ ಹೊಡೆದು ನಾನು ಜೋಡಿಲ್ಲ ಹೊಡೆದಕ್ಕೆ ಅದನ್ನು ಗೊಬ್ಬರ ಹಾಕಿದಲ್ಲ ಮತ್ತೆ ನನಗೆ ಇದೆ ಫಸ್ಟ್ ಅಂಡ್ ಲಾಸ್ಟ್ ಆಯ್ತಾ ಇನ್ನು ನಮಗೆ ಕೂಡ ನೋಡ್ತಾ ಇರ್ಬೋದು ಇದು ಚೆಂದ ಮಾಡಿ ಕುದಿ ಬಂದಿದೆ. ಸೊ ಇವಾಗ ಈ ಟೈಮಲ್ಲಿ ನೀವು ಉಪ್ಪು ಇದಲ್ಲ ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಚೆಂದ ಮಿಕ್ಸ್ ಮಾಡಿ ಎಸ್. ಸೊ ಆನಂತರ ಪನ್ನೀರನ್ನು ಆ್ಯಡ್ ಮಾಡಿದ್ರೆ ಆಯಿತು. ಸೊ ನಾನು ಇವಾಗ ಪನ್ನೀರ್ ಆ್ಯಡ್ ಮಾಡ್ತಾ ಇವಾಗ ನಾನು ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೇನೆ. ಎಲ್ಲ ಪನ್ನೀರ್ ಹಾಕುವ. ಓಕೆ. ಸೊ ಇವಾಗ ನಾನು ಪನ್ನೀರ್ ಹಾಕಿದ್ದೇನೆ. ಸೊ ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡುವ. ಓಕೆ ನಾನು ರೆಡಿ ಆಗೋದು ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದೆಲ್ಲ ಸ್ವಲ್ಪ ಬೆಂದಿದೆ ಇವಾಗ ನೋಡ್ಬೋದು. ಸೊ ಹಾಗೆ ಸನಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡುವ. ಎಲ್ಲಿಗೆ ಹೊರಟಿದ್ದಾರೆ ಅವರು. ಮಿಸ್ಟರ್ ಸನಿ ಈಗ ಟೇಸ್ಟ್ ಮಾಡಿ. 1 ಮಿನಿಟ್ ರೆಡಿಯಾ? ಎಸ್. ಬಿಸಿ ಉಂಟು ಮೇಲೆ ಅದು ನೋಡ್ತಾ ಉಂಟು ನೋಡಿ. ಹಾಂ ಉಪ್ಪೆಲ್ಲ ಕರೆಕ್ಟ್ ಉಂಟಾ? ಫೈನ್, ಪರ್ಫೆಕ್ಟ್, ಆಲ್ ರೈಟ್. ಎಲ್ಲಿಗೆ ಹೊರಟದು ನೀವು? ಬೇಡ, ನನಗೆ ಭಯ ಆಗ್ತದೆ ಅಬುದಾಬಿಗೆ ಹೋಗ್ಬೇಡಿ ಇವಾಗ. ಸರಿ ಹೇಳು. ಓಕೆ. ಊಟಕ್ಕೆ ರೆಡಿ ಇರ್ತಾರೆ ಇವರು. ಊಟಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಓಡ್ತಾರೆ. ಓಕೆ, ಬೈ ಬಾಯ್. ಗುಡ್ ನೈಟ್. ಇವಾಗ ಹೋಗ್ತದೆ ನೋಡಿ. ಅವ್ರ ಜೊತೆ ಹೋಗುದು. ಇವಾಗ ಕುಕಿ ಕಮ್ ಬಾಯ್. ಕಮ್ 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 ನೋಡಿ ಒಂದು. ಅಬ್ಬಾ ನನ್ನ ಮೇಲೆ ಕೋಪ. ಬಾ ಬಾ ಒಳಗೆ. ಆಯ್ತು 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 ಕಮ್. ಎಲ್ಲಿ ಅದಕ್ಕೆ ಕೂಡ ಹೋಗ್ಬೇಕು. ನಾನೇನು ಮಾಡಬೇಕು? ಅವ್ರಿಗೆ ನಿಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಇಫ್ತಾರ್ ಪಾರ್ಟಿ. ಸೊ ಎಲ್ಲ ಸ್ಟಾಫ್ ಬಂದಿದ್ದಾರೆ, ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ತೋರಿಸ್ತಾರೆ ಬನ್ನಿ. ಸೊ ಇಲ್ಲಿ ಫಸ್ಟ್ ಇದ್ದಾರೆ ಮಿಸ್ಟರ್ ಬ್ಲ್ಯಾಕ್ಸ್. ಏನು ಕಟ್ ಮಾಡ್ತಾ ಇದ್ದೀರಾ? ಕಟ್ ಮಾಡ್ತಾ ಇದ್ದಾರೆ. ಕಟಿಂಗ್ ಮಾಸ್ಟರ್. ಇಫ್ತಾರ್ ಪಾರ್ಟಿ. ಎಸ್. ಹಾಗೆ ನಮ್ಮ ಕುಕಿ ನೋಡಿ. ಕುಕಿ ಸೈಲೆಂಟ್ ಆಗಿದೆ ಇವತ್ತು, ಯಾಕೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಬಂದ್ರೆ ಹಲೋ ಸಲಾಮ್ ಅಲೈಕುಂ ಅಹಮದ್ ಬಾಯ್. السلام عليكم. مرحبا حبيبي. كيف انت زي ما طلب الكاتي؟ So what's special today? पुलाव. पुलाव इफ्तार के लिए ना? ये मुश्किल नहीं है, रख दो. ಸ್ವಲ್ಪ ಇದಾಗ್ತಾ ಉಂಟು. ಸೊ ಇಫ್ತಾರಿಗೆ ಇವಾಗ ರೆಡಿ ಆಗ್ತಾ ಉಂಟು ಪುಲಾವ್. ಅಹಮದ್ ಬಾಯ್ ಸ್ಪೆಷಲ್ ಪುಲಾವ್. कौन सा पुलाव है? यखनी पंजाबी पुलाव. ओह अच्छा, ये क्या करेगा सनी? ಸನ್ನಿ ಅಂತ ಗುದ್ದುತ್ತಾ ಇದ್ದಾರೆ. ಯಖನಿ ಪಂಜಾಬಿ ಮಸಾಲಾ. ಇಲ್ಲಿ ಇವರು ಬಿಸಿ ಇದ್ದಾರೆ. ಸೊ ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೇನೆ. ಹಾಗೆ ಕುಕಿ ಕೂಡ ಓಡಾಡ್ತಾ ಉಂಟು ಅಲ್ಲಿದೆ. ಚಲೋ ನಾನು ಮೇಲೆ ತೋರಿಸ್ತಾ ಇರ್ತೇನೆ ಅಪ್ಡೇಟ್. ಇಲ್ಲಿ ಸನ್ನಿ ಕಬಾಬ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಕಬಾಬ್ ತೋರಿಸಿ ಅವರಿಗೆ, ಕಬಾಬ್ ತೋರಿಸಿ. ಚಿಕನ್ ಮಲೈ ಕಬಾಬ್. ಸೊ ಎಲ್ಲ ಡಬ್ಬಿದಂತ ಇಲ್ಲ, ನಾವೆಲ್ಲ ಗ್ರೈಂಡ್ ಮಾಡಿ ಹಾಕಿದ ಮಸಾಲ. ಹಾಗೆ ಇಲ್ಲಿ ಕಸ್ಟರ್ಡ್ ಆಗ್ತಾ ಉಂಟು. ಒಂದು ಕಡೆಯಿಂದ ಫುಲ್ ಕಸ್ಟರ್ಡ್ ಮಿಕ್ಸ್ ಮಾಡಬೇಕು, ಇಲ್ಲತ್ತೆ ಕಂಚು ಬೀಳ್ತದೆ. ಕಸ್ಟರ್ಡ್ ಆಗ್ತಾ ಉಂಟು. ಹಾಗೆ ಡ್ರೈಸ್ ಅನ್ನ ವಿಡಿಯೋ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಪೋಡಿ ಆಗ್ತಾ ಉಂಟು. ಪೋಡಿ, ಚಿಲ್ಲಿ ಪುಡಿ, ಕಾಡ್ದ ಬಾಯಮನ ಪೋಡಿ. ಇದು ಇಲ್ಲಿದು ದೊಡ್ಡ ದೊಡ್ಡ ಮೆಣಸಿನಕಾಯಿ. ಸೊ ಮಸಾಲ ಹಾಕಿದ ಮೇಲೆ ಹೀಗೆ ಕಾಣ್ತದೆ. ಸೊ ಹಾಗೆ ಇಲ್ಲಿ ಬಿರಿಯಾನಿ ಆಗ್ತಾ ಉಂಟು, ಇಲ್ಲಿ ಕಬಾಬ್ ಆಗ್ತಾ ಉಂಟು, ಹಾಗೂ ಸ್ವಲ್ಪ ಕಸ್ಟರ್ಡ್ ಎಲ್ಲ ಆಗ್ತಾ ಉಂಟು. ಸೊ ಫುಲ್ ಬ್ಯುಸಿ. ಬಾಯಮ್ಮ ಖಾಲಿ ಪೋಡಿ ಮಾಡೋದು ಮಾತ್ರ, ಬಾಕಿದೆಲ್ಲ ನಾನು ಮಾಡ್ತಿದ್ದೇನೆ. ಸೊ ಬಿರಿಯಾನಿ ಮತ್ತು ಕಬಾಬ್ ಇದು ನನ್ನ ಡ್ಯೂಟಿ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೆಯಲ್ಲಿ ಇಫ್ತಾರ್. ಇವತ್ತು ನನ್ನ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಸೊ ಇದು ಕಸ್ಟರ್ಡ್ ಮಾಡಿದ್ದೇವೆ, ಮತ್ತು ಇದು ಲೈಮ್ ಜ್ಯೂಸ್, ಇದು ಕಬಾಬ್, ಮತ್ತು ಇಲ್ಲಿ ನಮ್ಮ ಪೋಡಿ, ಮೆಣಸಿನ್ಕಾಯಿ ಪೋಡಿ, ಹಾಗೂ ಇಲ್ಲಿ ಮಟನ್ ಪುಲಾವ್, ಯಖನಿ ಪುಲಾವ್, ಹಾಗೂ ಅದು ಪ್ಲೇಟ್. ಹಾಗೆ ನಮ್ಮ ಕೂಕಿ ಫುಲ್ ರೆಸ್ಟಲ್ಲಿ ಉಂಟು ಇವತ್ತು, ಫುಲ್ಲು ಟಯರ್ಡ್. ಸೊ ಹಾಗೆ ನಮ್ಮೊಂದಿಗೆ ಇದ್ದಾರೆ ಮಿಸ್ಟರ್ ಅಹಮದ್ ಖಾನ್, ನಮ್ಮ ಸೈಟ್ ಸೂಪರ್ವೈಸರ್, ಹಾಗೂ ಮಿಸ್ಟರ್ ಜಾಯ್ಸನ್ ಗ್ರೇತನ್ ಬ್ರ್ಯಾಕ್ಸ್, ಸನ್ಶೈನ್ ಇಸ್ ಮ್ಯಾನೇಜರ್, ಹಾಗೂ ನಾನು ಲೇಬರ್, ಹಾಗೂ ನನ್ನ ಓನರ್ ಮಿಸ್ ರೇಷ್ಮಾ ಕಮಲಾ ಫರ್ನಾಂಡಿಸ್. ಅಹಮದ್ ಬಾಯ್ ಮಾಡಿರುವಂಥ ಬಿರಿಯಾನಿಯನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ಸನ್ನಿ
How is the biryani? Super. Prax, how is the biryani? Fantastic. Ahmad bhai. मैं तो ऐसे बोलेगा अच्छा है ಫ್ಯಾಂಟಾಸ್ಟಿಕ್. ಇಲ್ಲಿ ನಾವು ಆರ್ಡರ್ ಮಾಡಿದ್ವಿ 170 ಮೆಂಬರ್ಸಿಗೆ ಊಟ. ಸೊ ರಮದಾನ್ ಇಫ್ತಾರ್ ಇದ್ದು, ಹಾಗೆ ಸನ್ನಿ ಹೋಗಿದ್ದಾರೆ ತಗೊಂಡು ಬರಲಿಕ್ಕೆ ಅಂತ ಹೇಳಿ. ಬರಲಿಕ್ಕೆ ತಗೊಂಡೋದ್ರೆ ಈ ರೀತಿ ನೀರು ಕುಡಿಲಿಕ್ಕೆ ಬೇಕಲ್ಲ. ಸೊ ನೀರನ್ನು ಈ ರೀತಿ ಪ್ರೆಸ್ ಮಾಡಿದರೆ ನೀರು ಬರ್ತದೆ. ಓಕೆ, ಅದನ್ನು ಬಿಟ್ಟು ಕುಡಿತದೆ. ಅರ್ಧ ಕುಡ್ದಾಯ್ತು ಅದರದ್ದು. ನೋಡ್ಬೋದು, ನೀರು ಕುಡಿತದೆ. ಇದು ಈಸಿ ಮೆಥಡ್. ಸಾಕಾ? ಬೇಕಾದ್ರೆ ಅದು ಒತ್ತು ಅಂತ ಹೇಳ್ತದೆ, ಒತ್ತಬೇಕು ನಾವು. ಈ ಬಾಕ್ಸ್ ಇದು ಸಾಕು, ಬಟ್ ಇದರಲ್ಲಿ ಸ್ವಲ್ಪ quite devastating effect on one's health. So fascinating, right? Like, it's just so nice of her to step up and say, I'll give it to you. I'll do the ಇವಾಗ ಉಳಿತು ಅಂತ ಅನ್ಕೊಳ್ಳಿ. ಇವಾಗ ಇಷ್ಟು ನೀರು ಉಳಿದಿದೆ ಅಲ್ವಾ, ಇದು ಮಾಡಿದ್ರೆ obviously there are consultation ಅದು ಸೀದಾ charges, ಒಳಗೆ ಹೋಗ್ತದೆ. which can range for different clinics from 200 to 700, whichever clinic you're going ಹೀಗೆ to. ಮಾಡಿದ್ರೆ And she's just like waived that and said, no, it's fine, I don't want to charge you anything. I will look at you, I'll obviously check your medical history and everything, and based on that I'll prescribe the medication you need. And जो भी इन्होंने नाम लिए हैं दवाइयों के ನಮ್ಮ या ಕುಕ್ಕಿಯಾಗಿ ಕಾಣ್ತಾ ಇದ್ದಾನೆ. ಜುಟ್ಟು ಕಟ್ಟಿದ್ದೇವೆ ಚಿಕ್ಕದು, ನೋಡ್ಬೋದು. ಹಾಗೆ ಮೊನ್ನೆ ತಗೊಂಡ ಡ್ರೆಸ್, ಹಾಗೆ ಅವನಿಗೆ ಪ್ಯಾಂಪೆ ಕೂಡ ಹಾಕಿದ್ದೇನೆ ನಾನು, ಸುಸು ಮಾಡ್ತಾನಲ್ಲ ಅದಕ್ಕೆ. ಕುಕ್ಕಿ ಕ್ಯಾಮರಾ ಸಿಯರ್ ನೋಡಿ, ಸೆಟ್ ಮಾಡ್ತಾ ಇದ್ದಾರೆ ಎಲ್ಲ ಫುಡ್ ಐಟಮ್ಸು. 170 ಇದೆ. ಗಿಫ್ತಾರೆ ಗೊತ್ತಿಲ್ಲ, ನೋಡುವ ಆಗ್ತದೆ ಇಲ್ವಾ ಅದು ಕೂಡ ಗೊತ್ತಿಲ್ಲ. ನೋಡುವ, ಲೋಡಿಂಗ್ ಆಯಿತು, ಫುಲ್ ಲೋಡ್ ಉಂಟು ಗಾಡಿ. ಇಂಟರ್ನ್ಯಾಷನಲ್ ಸಿಟಿಗೆ ಹೋಗ್ಬೇಕು ಇವಾಗ, ಅಲ್ಲಿರುವಂಥದ್ದು. ಸೊ ಇವಾಗ ನೋಡ್ಬೋದು ಎಲ್ಲ ಫುಲ್ ಆಗಿದೆ, ಕಾರೆಲ್ಲ ಫುಲ್ ಆಗಿದೆ ಅಲ್ಲ ಮಿಸ್ಟರ್ ಸನ್ನಿ? ಇದು 7 ಸೀಟರ್ ತಗೊಳ್ಬೇಕು. ನೆಕ್ಸ್ಟ್ ಇಯರ್ ನೋಡುವ, ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಬಂದರೆ ತಗೊಳ್ಳೋದು. ಸೊ ಹಾಗೆ ಫ್ರೆಂಡ್ಸ್, ನಾವೊಂದು ಯಾವುದು ಪ್ಯಾಲೇಸಲ್ಲಿ ಕೆಲಸ ಮಾಡ್ತಿದ್ದೇವೆ. ಸೊ ಬೇಸಿಕಲಿ ಅಲ್ಲಿ ತುಂಬ ಈ ನಾರ್ತ್ ಈಸ್ಟ್ ಅವರಿದ್ದಾರೆ, ಮಲ್ಬಾರೀಸ್, ನಾರ್ತ್ ಈಸ್ಟ್, ಮಂಗಳೂರಿನವರೆಲ್ಲ ಸ್ವಲ್ಪ ಕಮ್ಮಿ, ನಮ್ಮ ಕರ್ನಾಟಕದವರು ಕೂಡ ಸ್ವಲ್ಪ ಕಮ್ಮಿ ಆ ಪ್ಲೇಸಲ್ಲಿ. ಸೊ UP, ಆಂಧ್ರ ಆ ಸೈಡ್ ಇದೆಲ್ಲ ಸ್ವಲ್ಪ ಜಾಸ್ತಿ ಜನ. ಸೊ ಎಲ್ಲ ಲೇಬರರ್ಸ್, ಎಲ್ಲ ಸಣ್ಣ ಸ್ಯಾಲ್ರಿ ಅವರಿಗೆ. ಸೊ ರಮದಾನ್ ಕೂಡ ಮಾರ್ಚಲ್ಲಿ ಬಂತು, ಹಾಗೂ ನಮ್ಮ ಲೆಂಟ್ ಕೂಡ ಮಾರ್ಚಲ್ಲೇ ಬಂತು. ಸೊ ಈ ಮಂತಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡುವ ಅಂತ ನಾನು ಎನಿಸಿದೆ, ಅವರಿಗೊಂದು ಸಣ್ಣ ಒಂದು ಊಟದೊಂದು ಇಫ್ತಾರ್ ಬಾಕ್ಸ್ ಆಗಿ ಕೊಡುವ ಅಂತ. ಸೊ ಅದಕ್ಕೆ ನಾವೀಗ ಹೋಗ್ತಿದ್ದೇವೆ. ಗಾಡಿ ಸ್ವಲ್ಪ ಸಣ್ಣದಾಯಿತು, ಫುಲ್ ಈಗ ಇದಾಗಿದೆ, ಕಂಪ್ಲೀಟ್ ಲೋಡ್ ಆಗಿದೆ. ಹಿಂದೆ ನಮ್ಮ ಮ್ಯಾನೇಜರ್ ಕೂಡ ಕಾಣುದಿಲ್ಲ, ನೋಡಿ ಫುಲ್ ಉಂಟು ಗಾಡಿಯಲ್ಲಿ. ಇಲ್ಲಿದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ, ಮೋಡ ಕವಿದ ವಾತಾವರಣ. ಸೊ ಮಳೆ ಬರ್ತಾ ಉಂಟು. ಸೊ ನೋಡ್ಬೋದು ನೀವು, ಮುಂಗಾರು ಮಳೆ. ಹಾಗೆ ನಮ್ಗೆ ಅದ್ರೊಳಗೆ ಹೋಗ್ಲಿಕ್ಕೆ ಉಂಟು? ಇಲ್ಲ ನಮಗೆ ಅಂದ್ರೆ ನಮಗೆ ಉಂಟು, ನಮ್ಮಿಬ್ಬರಿಗೆ ಆಕ್ಸೆಸ್ ಉಂಟು, ಬಟ್ ನಿನಗೆ ಯಾಕಂದ್ರೆ ಅಲ್ಲಿ ಲೇಡೀಸ್ ಅಲೌಡ್ ಇಲ್ಲ. ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ದುಬೈಯಲ್ಲಿ ಮಳೆ ಬರ್ತಾ ಉಂಟು ಫ್ರೆಂಡ್ಸ್. ಊರಲ್ಲಿ ಬರ್ತಾ ಉಂಟಾ? ಕಮೆಂಟ್ ಮಾಡಿ ಹೇಳಿ. ಚಲೋ, ನಮ್ಮ ಕುಕ್ಕಿ ನೋಡಿ, ನಾನು ಚಂದ ನಿದ್ದೆ ಮಾಡಿದೆ, ಎಷ್ಟು ಚಂದ ನಿದ್ದೆ ಮಾಡಿದೆ ನೋಡಿ. ಇಂಟರ್ನ್ಯಾಷನಲ್ ಸಿಟಿ ಅಲ್ವಾ? ಹತ್ತ ಒಮನ್ ರೋಡ್. ಸೊ ಇವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ ಅಷ್ಟೇ. ನಾವೆಲ್ಲ ಅಲ್ಲಿ ಎಲ್ರಿಗೂ ಕೊಟ್ಟು ಬಂದ್ವಿ. ಅಲ್ಲಿ ಫೋಟೋ ಎಲ್ಲ ತೆಗಿಲಿಕ್ಕಿಲ್ಲ, ಬಿಕಾಸ್ ಅದೊಂದು ಪ್ಯಾಲೇಸ್. ಸೊ ಜಸ್ಟ್ ಇವಾಗ ಬಂದ್ವಿ. ಯಾವ ರೀತಿ ನಾವು ಬಾಕ್ಸ್ ರೆಡಿ ಮಾಡಿದ್ವಿ ಅಂತ ಹೇಳಿ. ಸೊ ನೋಡ್ಬೋದು, ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡಿದ್ವಿ. ಸನ್ಶೈನ್ ಬ್ಲೈಂಡ್ಸ್ ಟ್ರೇಡಿಂಗ್ LLC
ಓಕೆ, ನಾನಿವಾಗ ಓಪನ್ ಮಾಡ್ತೇನೆ. ಅದರಲ್ಲಿ ಮೇನಾಗಿ ಒಂದು ವಾಟರ್, ಹಾಗೆ ಜ್ಯೂಸಿದು ಬಾಟಲ್, ಆ್ಯಂಡ್ ಒಂದು ಇದು ಖರ್ಜೂರ ಮತ್ತು ಫ್ರೂಟ್ಸು ಆ್ಯಂಡ್ ಬಿರಿಯಾನಿ ತೋರಿಸ್ತೇನೆ, ನೋಡ್ಬೋದು ಬಿರಿಯಾನಿ. ಸೊ ಈ ರೀತಿ ಮಾಡಿ ನಾವು ಕೊಟ್ಟು ಜಸ್ಟ್ ಬಂದ್ವಿ ಅಷ್ಟೇ. ಹಾಗೆ ಇವತ್ತಿದು ಇಫ್ತಾರ್ ಪಾರ್ಟಿ ಮುಗೀತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.